ಹೌದು, ನೀವು ನೋಡ್ತಿರೋ ಈ ಅಮಾನವೀಯ ಸ್ಟೋರಿ ನಡೆದಿರೋದು ಚಿಕ್ಕಬಳ್ಳಾಪುರ ನಗರದ ಕನ್ನವಾರ ಬಾಗಿಲಿನಲ್ಲಿ. ಮಜರ್ ಅಹಮದ್ ಮತ್ತು ಶಬಾನಾ ತಾಜ್ ದಂಪತಿ ಮಗಳು ಸಾನಿಯಾ ಕೌಸರಿಂದಲೇ ತನ್ನ ಗಂಡನ ಮೇಲೆ ಪೋಕ್ಸೋ ಕೇಸ್ ಹಾಕಿಸಿ ಬಂಗಾರದಂತಿದ್ದ ದಾಂಪತ್ಯ ಜೀವನಕ್ಕೆ ಎತ್ತ ತಂದೆ ತಾಯಿಗಳೇ ಮುಳ್ಳಾಗಿದ್ದಾರೆ. ಇಸ್ಲಾಂ ಧರ್ಮದ ಪ್ರಕಾರವೇ ಮಸೀದಿಯಲ್ಲಿ ಮದುವೆ ಮಾಡಿಕೊಟ್ಟ ತಂದೆ ತಾಯಿ ಅಣ್ಣ ಸುಹೇಲ್ ಅತ್ತಿಗೆ ಶಬೀನ್ ಅನ್ನೋರೇ ಈಕೆಯ ಬಾಳನ್ನ ಕತ್ತಲ ಕೂಪಕ್ಕೆ ತಳ್ಳಲು ಮುಂದಾಗಿದ್ದಾರೆ. ಮದುವೆ ಮಾಡಿಕೊಟ್ಟ ನಂತರ ಮೊದಲ ಹೆರಿಗೆಗೆ ಅಂತ ಮನೆಗೆ ಬಂದ ಹೆಣ್ಮಗಳಿಗೆ ಅಬಾರ್ಷನ್ ಮಾಡಿಸಿದ್ರು. ನಿನಗೆ ಇನ್ನೊಂದು ಮದುವೆ ಮಾಡ್ತೀವಿ, ಗಂಡ ವಾಸಿಂ ಖಾನ್ ಎನ್ನುವರನ್ನ ಬಿಟ್ಟು ಬಿಡು, ಬೇರೆಯವರ ಜೊತೆ ಮಲಗು, ವ್ಯಭಿಚಾರಕ್ಕೆ ಹೋಗು, ಒಳ್ಳೆ ದುಡ್ಡು ಬರುತ್ತೆ ಅಂತ ಪುಸಲಾಯಿಸುತ್ತಿದ್ರಂತೆ. ತನ್ನ ಸ್ವಂತ ಅಣ್ಣನೇ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ, ಒಡೆದು ಬಡಿದು ಗಾಯಗೊಳಿಸುತ್ತಿದ್ದ ಎಂದಿರುವ ಸಾನಿಯಾ ಕೌಸರ್, ನನಗೆ ಗೊತ್ತಿಲ್ಲದೆ ನನ್ನ ಅಣ್ಣ ಅಪ್ಪ ಅಮ್ಮ ಫೇಕ್ ಆಧಾರ್ ಕಾರ್ಡ್ ಮಾಡಿಸಿ ವಯಸ್ಸನ್ನ ಕಡಿಮೆ ತೋರಿಸಿ ನನ್ನ ಗಮನಕ್ಕೆ ಬಾರದೆ ನನ್ನ ಸಹಿ ನಕಲಿ ಮಾಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ತನ್ನಿಂದಲೇ ತನ್ನ ಗಂಡನನ್ನ ಜೈಲಿಗೆ ದೂಡುವ ದುಸ್ಥಿತಿಗೆ ತಳ್ಳಿದ್ದಾರೆ ಎಂದು ಆಕೆ ಹೇಳಿಕೊಂಡಿದ್ದು, ತನ್ನ ಗಂಡ ಬೇಲ್ ಮೇಲೆ ಹೊರಗೆ ಬರುವವರೆಗೂ ಮನೆಯಲ್ಲಿ ಕೂಡಿ ಹಾಕಿ ನರಕ ತೋರಿಸಿರುವ ನನ್ನ ಫ್ಯಾಮಿಲಿ ನನ್ನ ಮೈ ಮೇಲಿನ ಎಲ್ಲ ಒಡವೆಗಳನ್ನ ಅಡವಿಟ್ಟು ನನ್ನನ್ನ ಬೀದಿ ಪಾಲು ಮಾಡುವ ದುರ್ಬುದ್ಧಿ ಬಂದಿದೆ ಎಂದಿದ್ದಾರೆ. ನನ್ನ ಗಂಡ ವಾಸಿಂ ಖಾನ್ ಹೊರಗೆ ಬಂದ ಮೇಲೆ ಮೂರನೇ ವ್ಯಕ್ತಿಯಿಂದ ನನ್ನನ್ನು ಸಂಪರ್ಕಿಸಿ ನನ್ನ ಮೇಲೆ ಆದ ಎಲ್ಲ ದೌರ್ಜನ್ಯ ವಿವರಗಳನ್ನು ಪಡೆದು ಅಬಾರ್ಷನ್ ಮಾಡಿಸಿದ ವಿವರ ಪಡೆದು ಆನ್ಲೈನ್ನಲ್ಲಿ ಪೊಲೀಸ್ಗೆ ದೂರು ದಾಖಲಿಸಿದ್ರು. ಕೇಸು ಪಡೆದ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣಾ ಪೊಲೀಸರಿಗೆ ನನ್ನ ಮೇಲೆ ನಡೆದ ದೌರ್ಜನ್ಯದ ದಾಖಲೆಗಳನ್ನು ಸಹ ಕೊಟ್ಟಿದ್ದೇವೆ. ನನಗೆ ನಡೆದಿರುವ ಅನ್ಯಾಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಚಾರ ಮಾಡಿಕೊಂಡಿದ್ದೇವೆ. ಈಗ ನನ್ನ ತಂದೆ ತಾಯಿ ಅಣ್ಣ ಅತ್ತಿಗೆ ವಿರುದ್ಧ ದೂರು ದಾಖಲಿಸಿಕೊಂಡು ಕೇಸು ಫ್ಯಾಮಿಲಿ ಕೋರ್ಟ್ನಲ್ಲಿ ನಡೆಯುತ್ತಿದೆ. ನನ್ನ ಗಂಡ ಬೆಂಗಳೂರಿನಿಂದ ಈ ಕೇಸಿಗೆ ನನ್ನನ್ನು ಕರೆದುಕೊಂಡು ಹೋಗಬೇಕು. ಈಗಲೂ ನಮ್ಮ ಅಪ್ಪ ಅಮ್ಮನವರ ಕಡೆಯಿಂದ ನನ್ನ ಗಂಡನ ಮೇಲೆ ಆಸಿಡ್ ಹಾಕಿ ಸಾಯಿಸುವ ಬೆದರಿಕೆ ಒಡ್ಡುತ್ತಿದ್ದಾರೆ. ನಾನು ಕೋರ್ಟ್ ಹತ್ತಿರ ಅಲ್ಲಿ ಇಲ್ಲಿ ಕಂಡಾಗ ನಮ್ಮೊಡನೆ ಬಂದು ಬಿಡು, ಬೇರೆಯವನಿಗೆ ಕೊಟ್ಟು ಮದುವೆ ಮಾಡ್ತೇವೆ ಎಂತೆಲ್ಲ ಒತ್ತಾಯ ಮಾಡುತ್ತಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ನನ್ನ ಗಂಡನ ಜೊತೆ ಸುಖ ಸಂಸಾರ ನಡೆಸಲು ಅವಕಾಶ ಮಾಡಿಕೊಡಿ. ನನ್ನ ಜೀವನವನ್ನೇ ನರಕ ಯಾತನೆ ಮಾಡಲು ಹೊರಟ ನಮ್ಮ ತಂದೆ ತಾಯಿ ಅಣ್ಣ ಮತ್ತು ಅತ್ತಿಗೆಗೆ ಕಠಿಣ ಶಿಕ್ಷೆಯಾಗಬೇಕು. ನನ್ನ ತವರು ಕಡೆ ಉಳಿದಿರುವ ಚಿನ್ನದ ಒಡವೆ ಕೊಡಿಸಿಕೊಡಬೇಕು ಎಂದು ಸಾನಿಯಾ ಕೌಸರ್ ಅಳಲನ್ನು ತೋಡಿಕೊಂಡಿದ್ದಾರೆ. ಅಲ್ಲಿ ಟ್ಯಾಬ್ಲೆಟ್ಸ್ ಇಟ್ಬಿಟ್ಟು ನನಗೆ ಗೊತ್ತಿಲ್ಲ, ಅವಾಗೆ ಟೆಸ್ಟಿಂಗ್ ಮಾಡಿಸ್ತಾ ಇರೋದು ಅಂತ ಫಸ್ಟ್ ಸ್ವಲ್ಪ ಬ್ಲೀಡಿಂಗ್ ಇತ್ತು. ರಾತ್ರಿ ಆದಾಗ ನಮ್ಮ ಹಸ್ಬೆಂಡು ಇರಲಿಲ್ಲ, ಯಾರು ಇಲ್ಲ, ಬಿಟ್ಟಿರೋದು ಟೆಸ್ಟ್ ತೋರ್ಸೋಕ್ಕೆ. ಅಮ್ಮ ನಾನು ತೊಳ್ಕೊಂಡು ಬರ್ತೀನಿ, ನಮ್ಮ ಮಗುಗೆ ನಾವು ತೋರಿಸ್ತೀವಿ, ಪ್ರೆಗ್ನೆಂಟ್ ಇದ್ದೆ 3 months ಅಂತ. ಅವಾಗೆ ರಾತ್ರಿ ಅಬಾರ್ಷನ್ ಇತ್ತು. ನಾನು ಫುಲ್ ಅಲ್ಡೆ. ನಮ್ಮಮ್ಮ ಬ್ಲ್ಯಾಕ್ ಕಲರ್ ಕವರಲ್ಲಿ ನನ್ನ ಮಗುಗೆ ಎದ್ಬಿಟ್ಟು 3 months ಅಬಾರ್ಷನ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಕವರ್ ಎದ್ಬಿಟ್ಟು ಡಸ್ಟ್ಬಿನಲ್ಲಿ ಮಾಡಿಬಿಟ್ರು. ಬೇಡ ಈ ಮಗು, ನಾವು ಹೇಳಿದ್ರಿಲ್ಲ 5 monthsಗೆ ನಿಮಗೆ ಕಲಿಸಿರೋದು ಗೋಲ್ಡ್ ತೊಗೊಂಡು ಬರೋಕ್ಕೆ, ನಿಮ್ಗೆ ಈ ಥರ ಮಗು ಮಾಡ್ಕೊಂಡಿರ್ತೀಯ, ಬೇರೆಯವ್ರ ಮದುವೆ ಮಾಡ್ಕೊಳ್ಳಲ್ಲ, ನಮಗೆ ಬೇಡ ಇದು ಮಗು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಇದು ಮಾಡ್ತಾಯಿದ್ದೀವಿ. ನನ್ನ ಜೊತೆ ನ್ಯಾಯ ಆಗಿದೆ, ಫುಲ್ ನಿರ್ಣಯ ಆಗಿದೆ. ನನಗೆ ಜಸ್ಟಿಸ್ ಬೇಕು. ಅವ್ರು ಅಪ್ಸ್ಟ್ಯಾನ್ ಬೇಲ್ ತೊಗೊಂಡಿದ್ದಾರೆ, ಆದ್ರೂ ಅವ್ರು ನನಗೆ ಲೈಫ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಆಸಿಡ್ ಆಗಿಬಿಡ್ತೀನಿ, ನಮ್ಮ ಹಸ್ಬೆಂಡ್ಗೆಲ್ಲ ಇದು ಕಿಡ್ನಾಪ್ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನಗೇನಂತ ನಾನು ಚಿಕ್ಕಬಳ್ಳಾಪುರ ಥರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಾನವೀಯತೆ ಮರೆತು ಕಾಮಪಿಸಾಚಿಗಳಂತೆ ವರ್ತಿಸುತ್ತಿರುವ ಕುಟುಂಬದ ವಿರುದ್ಧ ಕ್ರಮ ಜರುಗಿಸಬೇಕು. ವಾಟ್ಸ್ಆ್ಯಪ್ನಲ್ಲಿ ದೂರು ಸಲ್ಲಿಸಿದ ಕೂಡಲೇ ದೂರು ದಾಖಲಿಸಿಕೊಂಡ ಪೊಲೀಸರು ಆ ನಂತರ ಕೇಸನ್ನು ನಿರ್ಲಕ್ಷ್ಯ ವಹಿಸುತ್ತಿರುವುದೇಕೆ? ಏನಾದರೂ ಸಮಸ್ಯೆ ಇದ್ದರೆ ದೂರುದಾರರೊಟ್ಟಿಗೆ ಯಾಕೆ ಶೇರ್ ಮಾಡಿಕೊಳ್ಳುತ್ತಿಲ್ಲ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.